ಮತ್ತೊಂದು ಕಡೆ ತಮ್ಮ ಹೇಳಿಕೆಗೆ ಡಾಕ್ಟರ್ ಜಿ ಪರಮೇಶ್ವರ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ತನಿಖೆಯ ನಂತರ ಸತ್ಯ ಗೊತ್ತಾಗಲಿದೆ ಅಂತ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ನಿನ್ನೆ ಹೇಳಿದ್ರು ಆ ಹುಡುಗ ಮತ್ತು ಹುಡುಗಿ ಅಂದ್ರೆ ನೇಹಾ ಮತ್ತು ಫಯಾಜ್ ಏನಿದ್ದಾನೆ ಆರೋಪಿ, ಇವರಿಬ್ರು ಕೂಡ ಏನು ಅವರಿಬ್ರು ಪ್ರೀತಿಯಲ್ಲಿದ್ರು, ಪರಸ್ಪರ ಪ್ರೀತಿಯಿಂದ ಆಗಿರ್ತಕ್ಕಂಥ ಘಟನೆ ಇದು. ಪ್ರೀತಿಯಲ್ಲಿ ಆಕೆ ಹಿಂದೆ ಸರಿದ ಕಾರಣ ಆಗಿರ್ತಕ್ಕಂಥ ಘಟನೆ ಅಂತ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ನೇಹಾ ಅವರ ತಂದೆ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ತರ ಹೇಳಿ ನಮ್ಗೆ ಇನ್ನಷ್ಟು ನೋವು ಮಾಡಬೇಡಿ ಅಂತ ಹೇಳಿದ್ರು. ಹಾಗಿಲ್ಲ ಅಂತ ಇನ್ನು ಕೆಲವರು ವಾದವನ್ನು ಮುಂದಿಟ್ಟಿದ್ರು. ಈಗ ಡಾಕ್ಟರ್ ಜಿ ಪರಮೇಶ್ವರ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ಗೊತ್ತಿಲ್ಲ ಅವರಿಗೆ, ABVPನವರಿಗೆ ಗೊತ್ತಿಲ್ಲ, ಮತ್ತು ಅವರು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ರಾಜಕೀಯ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೋಗಿದ್ದಾರೆ. ನಾವು ನಮಗೆ ಜವಾಬ್ದಾರಿ ಇದೆ, ಮುಖ್ಯಮಂತ್ರಿಗಳಿಗಾಗಲಿ ನನಗಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯಿಂದ ನಡ್ಕೊಳ್ತೇವೆ. ನಾವು ಬೇಜವಾಬ್ದಾರಿ ಅಲ್ಲ. ಅದು ನಮಗೆ ಬಂದ ವರದಿಯನ್ನು ನಾವು ತಿಳಿಸಿದ್ದೇವೆ ಅಷ್ಟೇ. ಅದು ತನಿಖೆ ಆಗುತ್ತಲ್ಲ, ತನಿಖೆ ಮಾಡ್ತಾರೆ. ತನಿಖೆ ಆದಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದು ವೇಳೆ ನಾನು ನನ್ನ ಹೇಳಿಕೆಯಿಂದ ಅವರ ತಂದೆ ತಾಯಿಗಳಿಗೆ ನೋವಾಗಿದ್ದರೆ ನಾನು ಅವರಿಗೆ ಪಾಪ ಸತ್ಯಾಸತ್ಯತೆಗಳು ಗೊತ್ತಿಲ್ಲ. ಅವರಿಗೆ ABVPನವರಿಗೆ ಗೊತ್ತಿಲ್ಲ, ಮತ್ತು ಅವರು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ರಾಜಕೀಯ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೋಗಿದ್ದಾರೆ. ನಾವು ನಮಗೆ ಜವಾಬ್ದಾರಿ ಇದೆ, ಮುಖ್ಯಮಂತ್ರಿಗಳಿಗಾಗಲಿ ನನಗಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯಿಂದ ನಡ್ಕೊಳ್ತೇವೆ. ನಾವು ಬೇಜವಾಬ್ದಾರಿ ಅಲ್ಲ. ಅದು ನಮಗೆ ಬಂದ ವರದಿಯನ್ನು ನಾವು ತಿಳಿಸಿದ್ದೇವೆ ಅಷ್ಟೇ. ಅದು ತನಿಖೆ ಆಗುತ್ತಲ್ಲ, ತನಿಖೆ ಮಾಡ್ತಾರೆ. ತನಿಖೆ ಆದಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದು ವೇಳೆ ನಾನು ನನ್ನ ಹೇಳಿಕೆಯಿಂದ ಅವರ ತಂದೆ ತಾಯಿಗಳಿಗೆ ನೋವಾಗಿದ್ದರೆ ನಾನು ಅವರಿಗೆ ಪಾಪ ಸತ್ಯಾಸತ್ಯತೆಗಳು ಗೊತ್ತಿಲ್ಲ. ಅವರಿಗೆ ABVPನವರಿಗೆ ಗೊತ್ತಿಲ್ಲ, ಮತ್ತು ಅವರು ನೇಹಾ ವಿಚಾರದಲ್ಲಿ ಆ ತಪ್ಪಿಗೆ, ತನ್ನ ಮಗ ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತೀನಿ ಅಂತ ಫಯಾಜ್ ತಾಯಿ ಹೇಳಿದ್ದಾರೆ. ನೇಹಾ ಪೋಷಕರಿಗೆ ಆಗಿರ್ತಕ್ಕಂಥ ದುಃಖ ತನಗೂ ಇದೆ ಅನ್ನೋಂಥದ್ದನ್ನು ಫಯಾಜ್ ತಾಯಿ ಹೇಳಿದ್ದಾರೆ. ಮಗ ಮಾಡಿದ ತಪ್ಪಿಗೆ ಏನು ಶಿಕ್ಷೆ ಆಗುತ್ತೋ ಆಗಲಿ, ಮಗ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ, ಆತನಿಗೆ ಏನು ಶಿಕ್ಷೆ ಆಗುತ್ತೋ ಆಗಲಿ ಅಂತ ಆರೋಪಿ ಫಯಾಜ್ ತಾಯಿ ಮಮತಾಜ್ ಹೇಳಿಕೆ ಕೊಟ್ಟಿದ್ದಾರೆ. ನೇಹಾ ಫಯಾಜ್ 1.5 ವರ್ಷದಿಂದ ಪ್ರೀತಿಸ್ತಾ ಇದ್ರು ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅವರಿಬ್ರು ಮದುವೆ ಆಗಬೇಕು ಅಂತ ಇದ್ರು ಅಂತ ಕೂಡ ಹೇಳಿದ್ದಾರೆ. ಆದರೆ ತಪ್ಪು ಮಾಡಿದ ಮಗನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ತಾಯಿ ಹೇಳಿದ್ದಾರೆ. ನೇಹಾ ಕೊಲೆ ಆರೋಪಿ ಫಯಾಜ್ ಅವರ ತಾಯಿ ಮಮತಾಜ್ ಅವರು ಈಗ ನಮ್ಮೊಂದಿಗಿದ್ದಾರೆ. ನಾವು ಅವ್ರನ್ನೇ ಮಾತನಾಡಿಸೋಣ. ಮೇಡಮ್, ಘಟನೆ ನಡೆದಾಗ ನೀವು ಎಲ್ಲಿದ್ರಿ? ನಿಮ್ಗೆ ಹೇಗೆ ತಿಳಿದ್ರಿ? ಸರ್, ಘಟನೆ ನಡೆದಾಗ ನಾನು ಮನೆಯಲ್ಲೇ ಇದ್ದೇನೆ ಸರ್. ಕ್ಯಾಶುವಲ್ ಆಗಿ ನನಗೆ ನನ್ನ ಮಗ ಇಂಥ ಒಂದು ಘೋರ ಕೃತ್ಯ ಮಾಡ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ನಾನು ಮನೆಯಲ್ಲೇ ಇದ್ದೀನಿ. ನನ್ನ ಮಗಳು ಜಸ್ಟ್ ಕೂಡ ಕ್ಲಿನಿಕ್ಕಿಗೆ ಹೋಗಿ ಬರ್ತೀನಿ ಮಮ್ಮ ಅಂತೇಳಿ ಅವಳು ಕ್ಲಿನಿಕ್ಕಿಗೆ ಹೋದ್ಲು ಸರ್. ಆಮೇಲೆ ನನಗೆ ಫೋನ್ ಮಾಡಿ ಒಬ್ಬರು ನ್ಯೂಸ್ ನೋಡಿ ಅಂತ ಹೇಳಿದರು. ಆವಾಗಲೇ ನನಗೆ ಗೊತ್ತಾಗಿರೋ ಸರ್. ಅಲ್ಲಿವರೆಗೂ ನನಗೇನೂ ಗೊತ್ತಿಲ್ಲ ನನ್ನ ಮಗನ ಬಗ್ಗೆ. ಅವ್ನ ಕೆಲಸ ಕೇಳ್ಕೊಂಡು ಹೋಗಿದ್ದಾನೆ ಅಂತಲೇ ತಿಳ್ಕೊಂಡಿದ್ದೀನಿ ಸರ್ ನಾನು. ಈಗಿರುವಂಥ ಫಯಾಜ್ ಇಂಥ ಕ್ರೂರ ಕೆಲಸ ಮಾಡ್ತಾನೆ ಅಂತ ಯಾವಾಗಾರು ಊಹಿಸಿದ್ರೆ ಅಥವಾ ಮನೆಯಲ್ಲಿ ಹೇಗಿದೆ ಸಿಟ್ಟ? ಸರ್, ಒಂದು ಇರುವೆ ಕೂಡ ಅವನು ಸಹಿಸಿದವನಲ್ಲ ಸರ್. ಅವನು ಇಂಥ ಒಂದು ದೊಡ್ಡ ಕೃತ್ಯ ಹೇಗೆ ಎಸಗಿದವನು, ನನಗೆ ಅದು ಹೆಂಗೆ ಧೈರ್ಯ ಅವನಲ್ಲಿ ಬಂತು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಇರುವೆ ಕೂಡ ಸಹಿಸಿದವನಲ್ಲ ಸರ್. ಬೇಕಾದ್ರೆ ನನ್ನ ಗಲ್ಲಿಯಲ್ಲಿ ಅವನ ಬಗ್ಗೆ ಕೇಳ್ಕೊಟ್ರಿ ಸರ್, ಫಯಾಜ್ ಅಂತವನಲ್ಲ, ಫಯಾಜ್ ಅಂತವನಲ್ಲ ಅಂತಾರೆ. ನನ್ನ ಮಗ ಇಂಥ ಒಂದು ಕೃತ್ಯ ಮಾಡ್ತಾನಂತ ನನಗೆ ಯಾವಾಗೂ ಅನ್ಕೊಂಡಿರ್ಲಿಲ್ಲ ಸರ್ ನಾನು. ಈಗ ಅಂದ್ರೆ ಮುನವಳ್ಳಿಯಲ್ಲಿ ಇದ್ರಿ ನೀವು, ತಂದೆ ತಾಯಿ ಕೂಡ ಸಾಕಷ್ಟು ಜನರಿಗೆ ಕಲಿಸಿ ಎಲ್ಲ ಒಳ್ಳೆ ಮಾರ್ಗದರ್ಶನ ಮಾಡಿದ್ರಿ. ನಿಮ್ಮ ಮಗ ಹೀಗಾಗಿದ್ದಕ್ಕೆ ಏನಾಗ್ತಾ ಇದೆ ಮೇಡಮ್? ಈಗ ನಮ್ಮ ಮಗ ಹೀಗೆ ಮಾಡಿದ್ದಕ್ಕೆ ನಮಗೆ ತಲೆ ತಗ್ಸೋಂಗಾಗ್ಬಿಟ್ಟಿದೆ ಸರ್. ಅವನು ಮಾಡಿದಂಥ ಒಂದು ತಪ್ಪಿಗೆ ನಾವು ತಲೆ ತಗ್ಸೋ, ನಾವು 100 ಮಕ್ಳಿಗೆ ಪಾಠ ಕಲಿಸ್ತೀವಿ ಸರ್. ನಾವು ಮಕ್ಳು ಏನಾದರೂ ತಪ್ಪು ಮಾಡಿದ್ರೆ ಮಕ್ಕಳಿಗೆ ಬಡಿದು ತಿದ್ದಿ ನಾವು ಬುದ್ಧಿ ಹೇಳ್ತೀವಿ ಅಂದ ಬಳಿಕ ಈಗ ನಮ್ಮ ಮಗನೇ ಇಂಥ ಒಂದು ಕೃತ್ಯ ಮಾಡಿದಾನಲ್ಲ ಸರ್. ಅದಕ್ಕೆ ಅವ್ನ ಕಾನೂನಿನ ಪ್ರಕಾರ ಅವ್ನಿಗೇನು ಶಿಕ್ಷೆ ಆಗಬೇಕು ಆಗಲಿ ಸರ್. ಈಗ ಫಯಾಜ್ ಇಂಥ ಕೃತ್ಯ ಮಾಡಿದ್ರೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈಗ ಆಕ್ರೋಶ ವ್ಯಕ್ತ ಆಗುತ್ತೆ. ಎನ್ಕೌಂಟರ್ ಮಾಡ್ಬೇಕು ಅನ್ನೋ ಆಗ್ರಹಗಳೆಲ್ಲ ಕೇಳಿ ಬರ್ತೈತೆ. ಅದಕ್ಕೆ ನೀವು ತಾಯಿಯಾಗಿ ಏನು ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಕಾನೂನು ಏನು ಕ್ರಮ ತಗೊಳ್ಳಿ ಸರ್. ಅವನು ಮಧ್ಯದಲ್ಲಿ ಈಗ ಒಂದು 2 months ಬ್ಯಾಕ್ ಅವನು ಸುಸೈಡ್ ಮಾಡ್ಕೊಳ್ಳೋಕೆ ಕೂಡ ಹೋಗಿದ್ದ ಸರ್. ಅವನು ಭಾಳ ಮಾನಸಿಕ ಡಿಪ್ರೆಷನ್ದಲ್ಲಿ ಹೋಗ್ಬಿಟ್ಟ ಸರ್. ಅವನು ಯಾಕೆ ನಾನು ಮನೆಯಲ್ಲಿ ಎಲ್ಲ ರೀತಿ ಅಡುಗೆ ಮಾಡಿಬಿಟ್ಟು ನಾನು ಸ್ಕೂಲಿಗೆ ಹೋದ್ರು ಬರುವಷ್ಟರಲ್ಲಿ ನಾನು ಮಾಡಿದ ಅಡುಗೆ ಹಾಗೆ ಇರ್ತಿತ್ತು. ಯಾಕೋ ಊಟ ಮಾಡಿಲ್ಲ ಅಂತಂದರೆ ಡೈಲಿ ಹಾಗೆ ಮಾಡ್ತಿದ್ದ. ಇಲ್ಲ ನನಗೆ ಹೊಟ್ಟೆ ಹಸಿವಿಲ್ಲ, ಯಾಕೆ ಹೊಟ್ಟೆ ಹಸಿವಿಲ್ಲ. ಅವನು ಆ ಒಂದು ಚಿಂತೆಯಲ್ಲಿ ಸರ್ ಅವನು ಊಟನೇ ಬಿಟ್ಟು ಆ ಥರ ಆಗಿಬಿಟ್ಟಿದ್ದಾನೆ ಸರ್. ಅಂತ ಒಳ್ಳೆ ಒಂದು ಹೆಸರು ಮಾಡಿದ್ದ ಸರ್ ಅವನು, ಬಾಡಿ ಬಿಲ್ಡರ್ ಆಗಿ. ಯೂನಿವರ್ಸಿಟಿ ಬ್ಲೂ ಸರ್ ಅವನು. ಆ ಒಂದು ಕಾಲೇಜಿಗೆ ಎಷ್ಟು ಒಂದು ಒಳ್ಳೆ ಹೆಸರು ತಂದಿದ್ನಲ್ಲ ಸರ್, ಅಷ್ಟು ಕೆಟ್ಟ ಹೆಸರು ಕೂಡ ತಂದಿದ್ದ ಸರ್ ಅವನು.
ಇದು ಏನಂತಂದ್ರೆ ಫಯಾಜ್ ಅವರ ತಾಯಿಯ ಮಾತುಗಳು. ಡಿ ವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.